ನಮಸ್ಕಾರ ಸ್ನೇಹಿತರೆ. ನೀವೊಬ್ರು ಏನಾದ್ರೂ ಯೂಟ್ಯೂಬರ್ ಆಗಿದ್ರಪ್ಪ ಅಂತಂದ್ರೆ, ಏನಾದ್ರೂ ಯೂಟ್ಯೂಬ್ ಚಾನಲ್ ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ರಪ್ಪ ಅಂತಂದ್ರೆ, ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕಂತಂದ್ರೆ ಯೂಟ್ಯೂಬ್ ಏನಕ್ಕೆ ಮಾಡೋದು? ಸೊ ಅಷ್ಟು ದುಡ್ಡು ಅರ್ನ್ ಮಾಡ್ಬೇಕು ಅಂತ. ಸೊ ಹಾಗಂತಂದ್ರೆ 1,000 ವ್ಯೂಸ್‌ಗೆ ನಮ್ಗೆ ಯೂಟ್ಯೂಬ್ ಇಂದ ಎಷ್ಟು ದುಡ್ಡು ಸಿಗುತ್ತೆ? ಸೊ ಅನ್ನೋದು ಕೆಲವೊಂದು ಅಂದ್ರೆ ಕ್ರಿಯೇಟರ್‌ಗಳಿಗೆ ಒಂದು ಒಂದು ಗೊಂದಲ ಇರುತ್ತೆ. ಸೊ ಎಷ್ಟು ಕೊಡುತ್ತೆ ದುಡ್ಡು ಯೂಟ್ಯೂಬ್ ಕಡೆಯಿಂದ? ಸೊ ಅದೆಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಲೈವ್ ಪ್ರೂಫ್ ಆಗಿ ತೋರಿಸ್ತಾ ಇದ್ದೀನಿ. ನಾನು 1,000 ವ್ಯೂಸ್‌ಗೆ ಎಷ್ಟು ನಿಮಗೆ ದುಡ್ಡು ಬರುತ್ತೆ ಯೂಟ್ಯೂಬ್ ಕಡೆಯಿಂದ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಅದೇ ರೀತಿ ಚಾನಲ್‌ಗೆ ಹೊಸಬರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ನೀವೇನಾದ್ರೂ ಯೂಟ್ಯೂಬ್ ಚಾನಲ್ ಹೊಸದಾಗಿ ಕ್ರಿಯೇಟ್ ಮಾಡ್ಕೊಂಡು ಅಷ್ಟೋ ಇಷ್ಟೋ ದುಡ್ಡು ಮಾಡ್ಬೇಕು ಅನ್ಕೊಂಡಿದ್ರಪ್ಪ ಅಂತಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ಎಷ್ಟು ಯೂಟ್ಯೂಬ್ ಇಂದ ನಾವು ಎಷ್ಟು ದುಡ್ಡನ್ನ ಅರ್ನ್ ಮಾಡ್ಬೋದು? ಸೊ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ರೆ ಅರ್ನ್ ಮಾಡ್ಬೋದಾ, ಇಲ್ಲ ವ್ಯೂಸ್ ಜಾಸ್ತಿ ಬಂದ್ರೆ ಅರ್ನ್ ಮಾಡ್ಬೋದು? ಸೊ ಇದೊಂದು ತುಂಬಾ ಏನಂತಂದ್ರೆ ಗೊಂದಲ ಇರುತ್ತೆ. ನಮ್ಮ ಮೈಂಡ್ ಅಲ್ಲಿ ಒಂದು ಕ್ವಶನ್ಸ್ ಗಳು ಇರುತ್ತೆ. ಹಾಗಂತಂದ್ರೆ ಇದು ಕೆಲವೊಂದು ಆನ್ಸರ್ ಗಳನ್ನ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮ್ಗೆ ಇವತ್ತು ಹೇಳ್ತೀನಿ. ಸೊ ಮೊದಲಿಗೆ ಸಬ್ಸ್ಕ್ರೈಬರ್ಸ್ ಎಷ್ಟೇ ಇರ್ಲಿ, ಸೊ ಸಬ್ಸ್ಕ್ರೈಬರ್ಸ್ ನಮ್ಗೇನಪ್ಪಾ ಅಂತಂದ್ರೆ ಚಾನಲ್ ಮಾನಿಟೈಸೇಷನ್ ಆಗ್ಬೇಕಪ್ಪ ಅಂದ್ರೆ 1000 ಸಬ್ಸ್ಕ್ರೈಬರ್ಸ್ ಇದ್ರೆ ಸಾಕು, ನಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಸೊ ಮಾನಿಟೈಸೇಷನ್ ಆದ ಮೇಲೆ ನಮಗೆ ಏನಪ್ಪಾ ಅಂತಂದ್ರೆ ನಮ್ಮ ಚಾನಲ್ ಮಾನಿಟೈಸೇಷನ್ ಆದ ಮೇಲೆ ನಮಗೆ ಸಬ್ಸ್ಕ್ರೈಬರ್ಸ್ ಗಳ ಅವಶ್ಯಕತೆ ಇರಲ್ಲ. ಇರ್ಬೇಕು ಬಟ್ ಇರಲ್ಲ. ಯಾಕಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗೋದು ಏನಪ್ಪಾ ಅಂತಂದ್ರೆ ವ್ಯೂಸ್. ಸೊ ವ್ಯೂಸ್ ಅಲ್ಲಿ ಮಾತ್ರ ನಾವು ನಮ್ಮ ಚಾನಲ್ ಇಂದ ದುಡ್ಡನ್ನ ಅರ್ನ್ ಮಾಡಬಹುದು. ಹಾಗಂತಂದ್ರೆ 1,000 ವ್ಯೂಸ್‌ಗೆ ಎಷ್ಟು ನಮಗೆ ದುಡ್ಡು ಬರುತ್ತೆ ಯೂಟ್ಯೂಬ್ ಕಡೆಯಿಂದ? ಸೊ ಅದನ್ನ ಲೈವ್ ಪ್ರೂಫ್ ಆಗಿ ನಾನು ನಿಮ್ಗೆ ತೋರಿಸ್ತೀನಿ. ನನ್ನ ಚಾನಲ್ ಆಲ್ರೆಡಿ ಒಂದು ಮಾನಿಟೈಸೇಷನ್ ಆಗಿರೋದು ಇದೆ. ಸೊ ಅದರಲ್ಲಿ ನಿಮ್ಗೆ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ತೀನಿ. ಒಂದು ವಿಡಿಯೋ, ಒಂದು ಅನಾಲಿಟಿಕ್ಸ್ ನಾನು ನಿಮ್ಗೆ ತೋರಿಸ್ತೀನಿ. ಸೊ 1,000 ವ್ಯೂಸ್‌ಗೆ ಎಷ್ಟು ಅರ್ನ್ ಅನ್ನ ಮಾಡಬಹುದು? ಸೊ ಇದು ಡಿಪೆಂಡಿಂಗ್ ಆನ್ ಕ್ಯಾಟಗರಿ ಮೇಲೂ ಕೂಡ ಹೋಗುತ್ತೆ. ಟೆಕ್ ಕ್ಯಾಟಗರಿಗೆ ಬೇರೆ ಬರುತ್ತೆ, ಎಜುಕೇಶನ್ ಕ್ಯಾಟಗರೀಸ್‌ಗೆ ಬೇರೆ ಬರುತ್ತೆ, ಅದೇ ರೀತಿ ಫೈನಾನ್ಸ್ ಕ್ಯಾಟಗರೀಸ್‌ಗೆ ಬೇರೆ ತರ ಬರುತ್ತೆ. ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಕ್ಯಾಟಗರೀಸ್‌ಗೆ ಬೇರೆ ತರ ಬರುತ್ತೆ. ಸೊ ಬೇರೆ ತರ ಈ ಒಂದು ವ್ಯೂಸ್‌ಗಳ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಸೊ ಎಷ್ಟು ವ್ಯೂಸ್‌ಗೆ ಎಷ್ಟು ಬರುತ್ತೆ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ನಾನು ನಿಮಗೆ ಒಂದು ಸ್ಕ್ರೀನ್ ರೆಕಾರ್ಡರ್‌ನ ಆನ್ ಮಾಡ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಇದೊಂದು ನನ್ನ ಯೂಟ್ಯೂಬ್ ಚಾನಲ್. ಇದು ಆಲ್ರೆಡಿ ಮಾನಿಟೈಸೇಷನ್ ಇದೆ. ಸೊ ಇದು ಆಲ್ರೆಡಿ ಮಾನಿಟೈಸೇಷನ್ ಆನ್ ಇದೆ. ಬೇಕಂದ್ರೆ ನೋಡಬಹುದು, ಎಸ್ಟಿಮೇಟೆಡ್ ರೆವೆನ್ಯೂ ಕೂಡ ಇಲ್ಲಿ ನಮಗೆ ತೋರಿಸುತ್ತೆ. ಸೊ ಇದರಲ್ಲಿ ನಾನು ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಕಂಟೆಂಟ್‌ಗೆ ಬಂದ್ಬಿಟ್ಟು ಒಂದು 1000 ವ್ಯೂಸ್ ವರೆಗೂ ಯಾವ್ದಾಗಿದೆಯಲ್ಲ, ಸೊ ಆ ಒಂದು ವಿಡಿಯೋನ ನಾನು ನಿಮಗೆ ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ. ಸೊ ಇಲ್ಲಿ 2221 ವ್ಯೂಸ್ ಇದೆ. ಸೊ ಇದಕ್ಕೆ ಅನಾಲಿಟಿಕ್ಸ್ ಮೇಲೆ ಹೋಗೋಣ. ಸೊ ಅನಾಲಿಟಿಕ್ಸ್ ಮೇಲೆ ಬಂದ್ರಪ್ಪ ಅಂತಂದ್ರೆ ಇಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ನಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಏನ್ ಮಾಡೋಣ, ರೆವಿನ್ಯೂ ಮೇಲೆ ಬರೋಣ. ಸೊ ರೆವಿನ್ಯೂ ಮೇಲೆ ಬಂದ್ವಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು, ಪರ್ 1K ಏನಪ್ಪಾ ಅಂತಂದ್ರೆ $0.20 ನನಗೆ ಈ ವಿಡಿಯೋದಿಂದ ಬರ್ತಾ ಇದೆ. ಅಂತಂದ್ರೆ ಟೋಟಲ್ 2,000 ವ್ಯೂಸ್ ಆಗಿದೆ. 0.20 ಇತ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು 0.40 ಅಂತಂದ್ರೆ ಇದು ಕ್ಯಾಟಗರಿ ಬೇಸಿಸ್ ಮೇಲೆ ಹೋಗೋದ್ರಿಂದ ಎಂಟರ್ಟೈನ್ಮೆಂಟ್ಗೆ ಇನ್ನೂ ಕಡಿಮೆ ಇರುತ್ತೆ. ಸೊ ಈ ಒಂದು ವಿಡಿಯೋಸ್ಗೆ ನನಗೇನಪ್ಪಾ ಅಂತಂದ್ರೆ 1,000 ವ್ಯೂಸ್‌ಗೆ ಎಷ್ಟು ಸಿಗ್ತಾ ಇದೆ? $0.20 ಸಿಗ್ತಾ ಇದೆ. ಸೊ ನಾನು ಇದ್ರದ್ದೇ ಇನ್ನೊಂದು ಏನಪ್ಪಾ ಅಂತಂದ್ರೆ ವಿಡಿಯೋನ ತೋರಿಸ್ತೀನಿ ನಿಮ್ಗೆ. ಇದು ಆಲ್ಮೋಸ್ಟ್ 39,000 ವ್ಯೂಸ್ ಇದೆ. ಸೊ ಅದರ ಒಂದು ಅನಾಲಿಟಿಕ್ಸ್ ಅನ್ನ ಓಪನ್ ಮಾಡ್ಕೊಂಡು ಅದರ ಒಂದು ರೆವಿನ್ಯೂಗೆ ಹೋಗೋಣ. ಸೊ ರೆವಿನ್ಯೂಗೆ ಬಂದ್ರಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು, ಇದರ ಒಂದು 1Kಗೆ ಇಲ್ಲಿ ನೋಡ್ಬೋದು 34 ಅಂದ್ರೆ 0.34 ರೆವಿನ್ಯೂ ಅಂದ್ರೆ ಡಾಲರ್ ಇಲ್ಲಿ ರೆವಿನ್ಯೂ ನನಗೆ ತೋರಿಸ್ತಾ ಇದೆ. ಸೊ ಇಲ್ಲಿ ನಿಮಗೆ ಇದರಿಂದ ಗೊತ್ತಾಗುತ್ತೆ ಬೇರೆ ಕ್ಯಾಟಗರೀಸ್‌ಗೆ ಏನಪ್ಪಾ ಅಂತಂದ್ರೆ ಬೇರೆ ತರ ಒಂದು ದುಡ್ಡು ಇಲ್ಲಿ ನಮಗೆ ಸಿಗುತ್ತೆ ಅಂತ ನಿಮ್ಗೆ ಈಸಿಯಾಗಿ ಇಲ್ಲಿ ಗೊತ್ತಾಗುತ್ತೆ. ಸೊ ಇಷ್ಟು ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಸೊ ನಮ್ಗೆ ದುಡ್ಡು ಮಾಡ್ಬೇಕಪ್ಪ ಅಂತಂದ್ರೆ ಬೇರೆ ಕ್ಯಾಟಗರೀಸ್ ಅಲ್ಲಿ ಬೇರೆ ದುಡ್ಡು ನಮ್ಗೆ ಸಿಗುತ್ತೆ ಯೂಟ್ಯೂಬ್ ಅಲ್ಲಿ ಅಂತ. ಸೊ ಬೆಸ್ಟ್ ದುಡ್ಡು ಮಾಡ್ತೀರಪ್ಪ ಅಂತಂದ್ರೆ ನೀವು ಟೆಕ್ ಚಾನಲ್ ಅನ್ನ ಓಪನ್ ಮಾಡ್ಕೊಳ್ಳಿ, ಇಲ್ಲಪ್ಪ ಅಂತಂದ್ರೆ ಫೈನಾನ್ಸ್ ಚಾನಲ್ ನ ಓಪನ್ ಮಾಡ್ಕೊಳ್ಳಿ. ಸೊ ಎರಡರಲ್ಲಿ ತುಂಬಾನೇ ದುಡ್ಡನ್ನ ನೀವು ಅರ್ನ್ ಮಾಡಬಹುದು. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.